ರಾಜ್ಯದಲ್ಲಿ ಮುಂದುವರೆದಿದೆ ಹೃದಯಾಘಾತ ಸಾವು ಪ್ರಕರಣ. ಹೃದಯಾಘಾತದಿಂದ ಮೃತಪಡ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಹಾಸನದಲ್ಲಿ ಒಂದೇ ದಿನ ಇಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ನವವಿವಾಹಿತ 27 ವರ್ಷದ ಸಂಜಯ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಪಾರ್ಟಿ ಮಾಡ್ತಿದ್ದಾಗಲೇ ಸಂಜಯ್ಗೆ ಎದೆನೋವು ಕಾಣಿಸಿಕೊಳ್ಳುತ್ತೆ. ಮತ್ತೊಂದು ಕಡೆ ಹಾಸನದಲ್ಲೇ 1.5 ತಿಂಗಳ ಬಾಣಂತಿಗೆ ಹೃದಯಾಘಾತವಾಗಿದೆ. ಹಾಸನದ ಕೊಮ್ಮೇನಹಳ್ಳಿಯ 22 ವರ್ಷದ ಹರ್ಷಿತಾ ಹೃದಯಾಘಾತಕ್ಕೆ ಮೃತಪಟ್ಟಿದ್ದಾರೆ. ಹೃದಯಾಘಾತದಿಂದ ಮೃತಪಟ್ಟವರ ಫೋಟೋಸ್ ಮತ್ತು ಅವರ ಡೀಟೇಲ್ಸ್ ಅನ್ನು ನೋಡ್ತಾ ಇದ್ದೀರಿ. ಯಾವ ದಿನಾಂಕದಂದು ಯಾರ್ಯಾರು ಸಾವನ್ನಪ್ಪಿದ್ರು ಅಂತ ಹೇಳಿ. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ 48 ವರ್ಷದ ಸರ್ಕಾರಿ ವೈದ್ಯ ಸಂದೀಪ್ ಸಾವನ್ನಪ್ಪಿದ್ದಾರೆ. ಚಿಕ್ಕಮಗಳೂರಿನಲ್ಲಿ 60 ವರ್ಷದ ವಿಶ್ವನಾಥ್ ಕೊನೆ ಉಸಿರೆಳೆದಿದ್ದಾರೆ. ಮೆಡಿಕಲ್ ಶಾಪ್ನಲ್ಲಿ ಮಾತ್ರೆಯನ್ನ ಖರೀದಿಸುವಾಗಲೇ ಹೃದಯಾಘಾತವಾಗಿದೆ. ಇನ್ನು ತುಮಕೂರಿನಲ್ಲೂ ಕೂಡ ಹೃದಯಾಘಾತಕ್ಕೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ. 36 ವರ್ಷದ ನೀಲಕಂಠಸ್ವಾಮಿ. ಜುಲೈ 1ರಂದು ಆಗಿರುವಂತಹ ಘಟನೆ ತುಮಕೂರಿನಲ್ಲಿ.